ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಅಪ್ರಾಪ್ತೆಯರನ್ನ ಹೊರಗೆ ಕಳಿಸುವ ಮುನ್ನ ಹುಷಾರಾಗಿರಿ. ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಪೋಷಕರಾಗಿ ನೀವು ಬಿಡೋ ಸಲುಗೆಯಿಂದಲೇ ನಿಮ್ಮ ಮಕ್ಕಳನ್ನ ನೀವು ಕಳ್ಕೊಳ್ಬಹುದು. ಬೆಂಗಳೂರಿನಲ್ಲಿ ಸಿನಿಮಾ ರೀತಿಯಲ್ಲೇ ಒಂದು ಕ್ರೈಮ್ ಆಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವ ಸ್ಟೋರಿ. ನಿಮ್ಮ ಮಗಳು ಕಾಲೇಜ್ಗೋ ಸ್ಕೂಲ್ಗೋ ಇನ್ನೆಲ್ಲೋ ಹೋಗಿರ್ತಾರೆ, ಹೋಗಿ ವಾಪಸ್ ಬರ್ತಾರೆ, ಬಿಡು ಅಂತ ಅನ್ಕೊಳ್ಳಂಗಿಲ್ಲ. ಪದೇ ಪದೇ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರ ಜೊತೆಗಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. ಅಪ್ರಾಪ್ತೆಯರನ್ನ ಹೊರಗೆ ಕಳಿಸೋ ಮುನ್ನ ಎಚ್ಚರ. ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಬೆಚ್ಚಿ ಬೀಳುವ ಘನಘೋರ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇನ್ಸ್ಟಾಗ್ರಾಂನಲ್ಲಿ ಫ್ರೆಂಡ್ಶಿಪ್ ಆಗಿದೆ, ಅಪ್ರಾಪ್ತೆಯರ ಮೇಲೆ ರೇಪ್ ಆಗಿದೆ. ಆಡಾಗಲೇ ಕರೆದುಕೊಂಡು ಹೋಗಿ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಕಾಡುಗೋಡಿಯ ರೂಮ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿರೋದು. ಬೆಂಗಳೂರಿನ ಅಡಕಮಾರನಹಳ್ಳಿಗೆ ಬಂದಿದ್ದ ಮೈಸೂರಿನ ಕುಟುಂಬ ಈ ವೇಳೆ ಇನ್ಸ್ಟಾದಲ್ಲಿ ಟಚ್ ನಲ್ಲಿದ್ದವರ ಭೇಟಿಗೆ ಹೋಗಿದ್ದಾಳೆ ಅಪ್ರಾಪ್ತೆಯರು. ಇಸ್ಕಾನ್ ಟೆಂಪಲ್ಗೆ ಹೋಗೋದಾಗಿ ಹೇಳಿ ಮೆಜೆಸ್ಟಿಕ್ಗೆ ಹೋಗಿದ್ರು. ಮೆಜೆಸ್ಟಿಕ್ ನಲ್ಲಿ ವಿನಯ್ ಹಾಗೂ ಮೋಹನ್ ಎಂಬುವವರ ಭೇಟಿ ಮಾಡ್ತಾರೆ. ಅಲ್ಲಿಂದ ಪುಸಲಾಯಿಸಿ ಬೈಕ್ ನಲ್ಲಿ ಕಾಡುಗೋಡಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ರೇಪ್ ಮಾಡಿರೋದು. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಘನಘೋರ ಘಟನೆ ನಡೆದಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಫ್ರೆಂಡ್ಶಿಪ್ ಆಗಿದೆ, ಚಾಟಿಂಗ್ ಎಲ್ಲ ಜೋರಿತ್ತು ಇವ್ರ ನಡುವೆ. ಅದಾದ ನಂತರ ಎಲ್ಲಾದ್ರೂ ಹೋಗೋಣ, ಬೈಕ್ ಮೇಲೆ ಹೋಗೋಣ ಅಂತ ಹೇಳಿ ಈ ಹುಡುಗಿಯರನ್ನ ಪುಸಲಾಯಿಸಿದ್ದಾರೆ. ಆ ಇಬ್ರು ಕಾಡುಗೋಡಿಯ ರೂಮ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಅತ್ಯಾಚಾರವನ್ನ ಮಾಡಿರು. ಈ ಹುಡುಗಿರು ಮನೆಯಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಬಂದಿರೋದು ತಂದೆ ತಾಯಿಗಳಿಗೆ. ಇಸ್ಕಾನ್ ಟೆಂಪಲ್ಗೆ ಹೋಗಿ ಬರ್ತೀವಿ. ಯಾವ ತಂದೆ ತಾಯಿ ತಾನೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಬೇಡ ಅಂತಾರೆ. ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಈ ಹುಡುಗಿರು ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಹೋಗಿದ್ದಾರೆ. ಇಸ್ಕಾನ್ ಟೆಂಪಲ್ ಅಲ್ಲ, ಮೆಜೆಸ್ಟಿಕ್ ಹೋಗಿದ್ದಾರೆ. ಅಲ್ಲಿ ಇಬ್ಬರು ಬರ್ತಾರೆ ಯುವಕರು. ವಿನಯ್ ಹಾಗೂ ಮೋಹನ್ ಅನ್ನೋ ಇಬ್ಬರು ಯುವಕರು ಬರ್ತಾರೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈತನೇ ಮೋಹನ್, ಆರೋಪಿ ಈತ. ಈತನ ಜೊತೆಗೆ ವಿನಯ್ ಅನ್ನೋ ಇನ್ನೊಬ್ಬ, ಇಬ್ಬರು ಸೇರಿ ಆ ಹುಡುಗಿಯರಿಗೆ ಪುಸಲಾಯಿಸಿ ಬೈಕ್ ನಲ್ಲಿ ಕಾಡುಗೋಡಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದ್ ಕಡೆ ರೂಮ್ ಮಾಡಿ ಅವರಿಬ್ಬರನ್ನ ರೇಪ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಬಾಲಕಿಯರ ಜೊತೆ ಓರ್ವ ಬಾಲಕಿಯ ತಮ್ಮ ಕೂಡ ಇದ್ದ. ಆತನನ್ನ 3 ದಿನ ಮತ್ತೊಂದು ರೂಮ್ ನಲ್ಲಿ ಕೂಡಿ ಹಾಕಿ ಹಿಂಸೆಯನ್ನ ಕೊಟ್ಟಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಚಿತ್ರಹಿಂಸೆ ಕೊಟ್ಟು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಕೊನೆಗೆ ಬೆದರಿಕೆ ಹಾಕಿ ಮೂವರನ್ನ ಬಿಟ್ಟು ಕಳಿಸಿದಾನೆ ಮೋಹನ್. ಪೊಲೀಸರಿಗೆ ದೂರು ಕೊಟ್ರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಒಡ್ಡಿ ಅಲ್ಲಿಂದ ಕಳಿಸಿದ್ದ. ಮಕ್ಕಳಿಗೆ ಆದ ದೌರ್ಜನ್ಯದ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಇಬ್ಬರು ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಅವರ ಪತ್ತೆಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಅಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಬ್ಬರು ಆರೋಪಿಗಳ ಪೈಕಿ ಈತನು ಕೂಡ ಪ್ರಮುಖ ಆರೋಪಿ ಮೋಹನ್.
ಅದಕ್ಕೆ ಹೇಳೋದು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಬಹಳ ಗಮನ ಹರಿಸ್ಬೇಕು. ಇತ್ತೀಚಿನ ದಿನಗಳಲ್ಲಂತೂ ನೋಡಬೇಕು, ಪುಟ್ ಮಕ್ಕಳು ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಹುಡುಗ ಹುಡುಗಿ ಬೆಂಗಳೂರಿನಂತ ಮಹಾನಗರದಲ್ಲಿ. ಇನ್ನು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರೆ. ಜನ ಇದ್ದಾರೆ ಅಂತಾನು ಗೊತ್ತಿರಲ್ಲ, ಕೇರ್ಲೆಸ್ ಮಾಡ್ತಾರೆ. ಜನ ಇದ್ರೂ ಕೂಡ ಹೆಂಗ ಬೇಕು ಹಂಗ ವರ್ತನೆ ಮಾಡ್ತಾ ಇರ್ತಾರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ. ಚಿಕ್ಕ ಮಕ್ಕಳು ಇನ್ನು. ಅದೆಲ್ಲದರ ಬಗ್ಗೆ ಗಮನ ಹರಿಸಬೇಕಾಗಿರೋದು ಪೋಷಕರು. ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಮಕ್ಕಳ ಬಗ್ಗೆ ಗಮನ ಹರಿಸದೆ ಹೋದ್ರೆ ಮಕ್ಕಳನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಎಷ್ಟು ಧೈರ್ಯ ನೋಡಿ, ಇನ್ನೂ ಅಪ್ರಾಪ್ತಿಯರವರು ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಹುಡುಗರ ಜೊತೆಗೆ ಹೋಗಿದ್ದಾರೆ. ಈ ನಾಲಾಯಕರು ಆ ಅಪ್ರಾಪ್ತಿಯರನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಬೀರಯ್ಯನಪಾಳ್ಯ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಇದೆಲ್ಲ ಯಾವಾಗ ಆಗಿರೋದು, ಹೇಗೆ ನಡೆದಿದೆ, ಇದೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಖಂಡಿತವಾಗ್ಲೂ ಏನು ಇಡೀ ಬೆಂಗಳೂರನ್ನೇ ಇದೊಂದು ಬೆಚ್ಚಿ ಬೀಳಿಸಿದ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು. ಇದರಿಂದ ನಮ್ಮ ಮಕ್ಕಳು ಕೂಡ ಎಷ್ಟು ಸೇಫ್ ಆಗಿದೆ ಮತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯವಾದಂತ ಓರ್ವ ವಿವಾಹಿತ ಹಾಗೂ ಮತ್ತೋರ್ವ ಏನು ಬಾಲಕ ಇದ್ದಾನೆ. ಅವನು ಈ ಇಬ್ಬರು ಬಾಲಕಿಯರನ್ನ ಪ್ರೋತ್ಸಾಹಿಸಿ ಏನು ಸತತ 3 ದಿನಗಳ ಕಾಲ ಅತ್ಯಾಚಾರ ಮಾಡಿರುವಂತ ಒಂದು ಗಂಭೀರ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದು ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತ ಅಡಕಮಾರನಹಳ್ಳಿಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದೇ ತಿಂಗಳ 14ನೇ ತಾರೀಕಿನಂದು ಏನು ಮೈಸೂರಿನಿಂದ ಬೆಂಗಳೂರಿಗೆ ತಮ್ಮ ಸಂಬಂಧಿಕರ ಮನೆಗೆ ಅಂದ್ರೆ ತಂಗಿಯ ಮನೆಗೆ ಅಂತ ರಜೆಗೆ ಅಂತ ಬಂದಿದ್ದಂತ ಒಂದು ಕುಟುಂಬಕ್ಕೆ ಈಗ ಸಾಕಷ್ಟು ಆಘಾತ ಆಗಿರುವಂತದ್ದು. 17ನೇ ತಾರೀಕಿನೇ 16ನೇ ತಾರೀಕು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರೆ. 17ನೇ ತಾರೀಕು ಸಮೀಪದ ಏನೋ ಪ್ರಸಿದ್ಧ ಅಡಕಮಾರನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಏನು ಇವ್ರ ಜೊತೆಯಲ್ಲಿ 17 ವರ್ಷದ ಮಗಳು ಮತ್ತೆ 16 ವರ್ಷದ ಏನೋ ಈ ಮಗಳ ಸ್ನೇಹಿತೆ ಮತ್ತೆ ಇವ್ರ ಜೊತೆಯಲ್ಲಿ ಏನೋ 14 ವರ್ಷದ ಮಗ ಕೂಡ ಇರ್ತಾನೆ. ಹಾಗಾಗಿ ಮನೆಯವರು ಕೂಡ ಧೈರ್ಯದಿಂದ ಇಲ್ಲೇ ತಾನೇ ಸಮೀಪದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅಂತ ಹೇಳಿ ಮನೆಯವರು ಕೂಡ ಸುಮ್ಮನಾಗ್ತಾರೆ. ಹಾಗಾಗಿ ಈ ಒಂದು ಇದರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಏನು ಬೆಂಗಳೂರಿನ ಇಬ್ರು ಏನು ಯುವಕರು ಪರಿಚಯ ಆಗಿದ್ರು, ಅವರ ಮುಖಾಂತರ ಆಂಜನೇಯ ದೇವಸ್ಥಾನದ ಏನು ದರ್ಶನ ಪಡೆದ ಬಳಿಕ ಅಲ್ಲಿಂದ ಮೆಜೆಸ್ಟಿಕ್ ಮುಖಾಂತರ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಇಸ್ಕಾನ್ ಟೆಂಪಲ್ ಬರೋದು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಆಗ ಮೆಜೆಸ್ಟಿಕ್ ನಲ್ಲಿ ಈ ಇಬ್ಬರು ಆರೋಪಿಗಳು ಏನು ಮೋಹನ್ ಮತ್ತೆ ವಿನಯ್ ಅಂತ ಇರ್ತಾರೆ, ಅವರಿಬ್ರು ಕೂಡ ಅಲ್ಲಿ ಮೊದಲೇ ಏನು ಪ್ಲಾನ್ ಅಂತೆ ಸ್ಕೆಚ್ ಹಾಕೊಂಡಿದ್ರು. ಹಾಗಾಗಿ ಇವರು 3 ಜನನು ಬರ್ತಿದ್ದಂಗೆ ತಮ್ಮ ಬೈಕ್ ನಲ್ಲಿ ಏನು ಕಾಡುಗೋಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ ಬಳಿಕ ಏನು ಇಬ್ಬರ ಯುವತಿಯರನ್ನ ಒಂದು ರೂಮಲ್ಲಿ ಇಟ್ಟಿದ್ದಾರೆ. ಏನು 14 ವರ್ಷದ ಬಾಲಕ ಇರ್ತಾನೆ, ಅವನ್ನ ಒಂದು ಪ್ರತ್ಯೇಕವಾದ ಒಂದು ರೂಮ್ ನಲ್ಲಿ ಇಟ್ಟು ಏನು ರಾಮ್ 3 ದಿನಗಳ ಕಾಲ ಆ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತದ್ದು. ಸಾಕಷ್ಟು ವಿಕೃತಿ, ಗಾಂಜಾ ಮತ್ತಲ್ಲಿ ಸಾಕಷ್ಟು ವಿಕೃತಿ ಮೆರೆದಿರುವಂತದ್ದು. ಈ ಬಳಿಕ ಏನು ಇದು ಜೊತೆಲಿದ್ದಂತ ಮತ್ತೋರ್ವ ಏನೋ ಆರೋಪಿ ಮೋಹನ್ ಇದ್ದಾನೆ, ಅವನಿಗೆ ಈ ವಿನಯ್ ಈ ಒಂದು ಗಾಂಜಾ ಮತ್ನಲ್ಲಿ ಏನು ಈ ವಿಕೃತಿ ಮರೆತಿದ್ದನ್ನ ನೋಡಿ ತನಗೆ ಏನೋ ತನ್ನ ತಪ್ಪಿನ ಏನು ಅರಿವಾಯ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಏನು ಈ ಮುಂಜಾನೆ 14 ವರ್ಷದ ಹುಡುಗನನ್ನ ಕೂಡ ಹಾಕಿದ್ರು, ಅವನನ್ನ ಬಿಡಿಸಿ ಮತ್ತೆ ಅಲ್ಲಿಂದ ಈ ಹೆಣ್ಮಕ್ಳನ್ನ ಇಬ್ರನ್ನು ಕರ್ಕೊಂಡು ಹೋಗ್ಬಿಡು ಮನೆಗೆ, ಇಲ್ಲ ಅಂದ್ರೆ ಈ ವಿನಯ್ ಏನಾದ್ರೂ ಹೆಚ್ಚು ಕಡಿಮೆ ಮಾಡಬಹುದು ಅಂತ ಹೇಳಿ ಈ ವಿನಯ್ಗೆ ಗೊತ್ತಿಲ್ದಂಗೆ ಮೋಹನ್ ಈ 3 ಜನನ ಬಂಧನ ಮುಕ್ತದಿಂದ ಬಿಡಿಸ್ತಾನೆ. ಆಗ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಈಗಾಗಲೇ ಏನೋ ಗಾಬರಿಗೊಂಡಿದ್ದಂತ ಮನೆಯವರು 3 ದಿನ ಆಯ್ತು ಮಕ್ಕಳು ಬಂದಿಲ್ಲ ಅಂತ ಹೇಳಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲು ಮಾಡಿದ್ರು. ಎಸ್ ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ.